ಇಂದಿನಿಂದ ನಂದಿನಿ ಬ್ರ್ಯಾಂಡ್ನ 1 ಲೀಟರ್ ಹಾಲಿಗೆ 4 ರೂಪಾಯಿ ಏರಿಕೆ ಮಾಡಿ ರಾಜ್ಯ ಸರ್ಕಾರ ಗ್ರಾಹಕರಿಗೆ ಬಿಗ್ ಶಾಕ್ ನೀಡಿದೆ. ಇದರ ಬೆನ್ನಲ್ಲೇ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಹೆಚ್ಚಳ ಮಾಡಿರುವಂತಹ 4 ರೂಪಾಯಿ ಜೊತೆಗೆ 1 ರೂಪಾಯಿ ಹೆಚ್ಚುವರಿಯಾಗಿ ಹಾಲು ಉತ್ಪಾದಕರಿಗೆ ನೀಡುತ್ತಾ ಇದೆ. ಈ ಬಗ್ಗೆ ಸ್ವತಃ ಅಚಿಮೂಲ್ನ ವ್ಯವಸ್ಥಾಪಕ ನಿರ್ದೇಶಕ ಶ್ರೀನಿವಾಸ್ ಗೌಡ ರಾಜ್ ನ್ಯೂಸ್ ಜೊತೆಗೆ ಮಾತನಾಡಿ, ಗ್ರಾಹಕರಿಂದ ಪಡೆದ ಹೆಚ್ಚುವರಿ 4 ರೂಪಾಯಿ ದರವನ್ನ ಕೆಎಂಎಫ್ ಇಟ್ಕೊಳ್ಳದೆ ನೇರವಾಗಿ ಉತ್ಪಾದಕರಿಗೆ ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ 4 ರೂಪಾಯಿ ಜೊತೆಗೆ 1 ರೂಪಾಯಿ ಹೆಚ್ಚುವರಿ ಹಣವನ್ನ ಜಿಲ್ಲೆಯ ಹಾಲು ಉತ್ಪಾದಕರಿಗೆ ನೀಡ್ತಾ ಇರೋದ್ರಿಂದ ಹಾಲು ಉತ್ಪಾದಕರಿಗೆ ಹೆಚ್ಚು ಉತ್ತೇಜನ ನೀಡಿದಂತಾಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆಯ 45,000 ಹಾಲು ಉತ್ಪಾದಕರಿಗೆ ಅನುಕೂಲ ಆಗಿರೋದ್ರಿಂದ ಇದು ಹಾಲು ಉತ್ಪಾದಕರಿಗೆ ಒಳ್ಳೆಯ ಸುದ್ದಿ ಅಂತ ಹೇಳಿದ್ದಾರೆ. ಬೇಸಿಗೆ ಮತ್ತು ಜೊತೆಗೆ ಅವರಿಗೆ ಹಾಲಿನ ಉತ್ಪಾದನಾ ವೆಚ್ಚ ಹೆಚ್ಚಾಗಿರೋದನ್ನು ಮನಗಂಡು ಗ್ರಾಹಕರ ಬೆಲೆ 5 ರೂಪಾಯಿ ರೇಟ್ ಜಾಸ್ತಿ ಮಾಡಿ ನೇರವಾಗಿ ಏನು 4 ರೂಪಾಯಿ 5 ರೂಪಾಯಿ 4 ರೂಪಾಯಿ ಜಾಸ್ತಿ ಮಾಡಿ ಆ 4 ರೂಪಾಯಿನ ನೇರವಾಗಿ ಹಾಲು ಉತ್ಪಾದಕರಿಗೆ ಪಾಸಾನ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದಾಗಿದೆ. ಸೊ ಇದರಿಂದ ರಾಜ್ಯದಲ್ಲಿ ಇರ್ತಕ್ಕಂಥ ಸುಮಾರು ಎಲ್ಲ ರಾಜ್ಯದ ಎಲ್ಲ ಹಾಲು ಉತ್ಪಾದಕ ಬಂಧುಗಳಿಗೆ ಅನುಕೂಲ ಆಗಿರ್ತಕ್ಕಂಥದ್ದು. ನಮ್ಮ ಜಿಲ್ಲೆಯಲ್ಲಿ ಸುಮಾರು 45,000 ಕುಟುಂಬಗಳಿಗೆ ಇದು ಅನುಕೂಲ ಆಗ್ತಾ ಇರ್ತಕ್ಕಂಥದ್ದು. ಸೊ ಇದರಿಂದ ನಿಜವಾಗ್ಲೂ ಕೂಡ ನಮ್ಮ ಹಾಲು ಉತ್ಪಾದಕರಿಗೆ ಒಂದು ಒಳ್ಳೆಯ ಸುದ್ದಿ. ಜೊತೆಗೆ ಇವತ್ತು ಉಗಾದಿ ಹಬ್ಬ ಮತ್ತು ಶ್ರೀರಾಮನವಮಿ ಕೊಡುಗೆ ಅಂತ ಕೂಡ ಹೇಳಲಿಕ್ಕೆ ನಾನು ಬಯಸ್ತೀನಿ. ಸೊ ಒಟ್ಟಾರೆಯಾಗಿ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ನಾವು ಏನು ಬೇರ್ಪಡೆ ಆದಮೇಲೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ ದಿನವಹಿ ಇವತ್ತು ಮಾರ್ಚ್ ಅಂತ್ಯಕ್ಕೆ ಸರಾಸರಿ 4,10,000 ಲೀಟರ್ ಹಾಲು ಉತ್ಪಾದನೆ ಆಗ್ತಿದೆ. ಇದರಲ್ಲಿ ನೇರವಾಗಿ ನಾವು ಸ್ಯಾಚೆ ಮಿಲ್ಕ್ ಹಾಲು ಮತ್ತು ಮೊಸರು ನೇರವಾಗಿ ನಾವು 3,00,000ದಿಂದ 3,10,000 ಲೀಟರ್ ನಾವು ಇವತ್ತು ಮಾರಾಟ ಮಾಡ್ತಾ ಇದ್ದೀವಿ. ಉಳಿದಂಗೆ 80,000 ಲೀಟ್ರು ನಮ್ಮದು UST ಹಾಲು ಮತ್ತು 30,000 ಫ್ಲೆಕ್ಸಿ ಹಾಲು, ಜೊತೆಗೆ ದಿನವಹಿ 15,000 ಲೀಟ್ರ್ ಹಾಲನ್ನ ನಾವು ಪನ್ನೀರ್ ಮಾಡಲಿಕ್ಕೆ ಉಪಯೋಗಿಸ್ತಾ ಇದ್ದೀವಿ. ಸೊ ಒಟ್ಟಾರೆಯಾಗಿ ಈ ನಾವು 4 ಲಕ್ಷ ಏನು ಇವತ್ತು 10,000 20,000 ಲೀಟ್ರ್ ಪ್ರೊಡಕ್ಷನ್ ಆಗ್ತದೆ ಅಷ್ಟನ್ನು ಕೂಡ ನಾವು ಇವತ್ತು ಬೇಸಿಗೆ ಮತ್ತು ಜೊತೆಗೆ